ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸೈನಿಕ ಬೀರೇಶ್ ಆದ ನಾನು ಟಿವಿ ಗುರುತಿನಿಂದ ಚುನಾವಣೆ ಸ್ಪರ್ಧೆ ಮಾಡ್ತಾ ಇದ್ದೀನಿ. ಈ ಮಾಧ್ಯಮದ ಮುಖಾಂತರ ನನ್ನ ಮತದಾರ ಬಂಧುಗಳಲ್ಲಿ ನನ್ನ 2 ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಾವೆಲ್ಲ ಕೇಳ್ತಾ ಇದ್ದು ರಾಜಕೀಯದಲ್ಲಿ ಕ್ರೀಡಾ ಮನೋಭಾವನೆ ಇರಬೇಕು, ಸೇನಾ ಮನೋಭಾವನೆ ಇರಬೇಕು ಅಂತ. ಆದರೆ ಇವತ್ತು ನಮ್ಮ ದುರ್ದೈವ ಏನಾಗಿದೆ ಅಂದ್ರೆ ಸೇನೆ ಒಳಗೆ ರಾಜಕೀಯ ಶುರುವಾಗಿದೆ, ಕ್ರೀಡೆ ಒಳಗೆ ರಾಜಕೀಯ ಶುರುವಾಗಿದೆ. ಈಗ ನಾನು 17 ವರ್ಷ ಇಂಡಿಯನ್ ಆರ್ಮಿ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ ಬಂದಿದ್ದೀನಿ. ಈ ಸರ್ಜಿಕಲ್ ಸ್ಟ್ರೈಕ್ ಅಂತ ನೀವೆಲ್ಲ ಕೇಳಿರ್ತೀರ. ಈ ಸರ್ಜಿಕಲ್ ಸ್ಟ್ರೈಕ್ ಅನ್ನುವಂಥದ್ದು ಹೊಸದೇನಲ್ಲ. ಸರ್ಜಿಕಲ್ ಸ್ಟ್ರೈಕು, ಆಂಬುಷು, ರೈಡು, ಸೆಂಟ್ರಿ ಸೈಲೆನ್ಸು, ಗೊರಿಲ್ಲಾ ಅಟ್ಯಾಕು ಇವೆಲ್ಲ ನಾವು ಯುದ್ಧ ಮಾಡುವಂಥ ಬೇರೆ ಬೇರೆ ವಿಧಗಳಷ್ಟೇ. ಆದರೆ ಇದಕ್ಕಿಂತ ಮುಂಚೆ ಇದ್ದಂಥ ಯಾವುದೇ ಸರ್ಕಾರಗಳು ಸೇನೆಯ ಗೌಪ್ಯ ವಿಚಾರ ಆಗಿರೋದ್ರಿಂದ ಸರ್ಜಿಕಲ್ ಸ್ಟ್ರೈಕ್ ಅನ್ನುವಂಥ ಯಾವುದೇ ವಿಚಾರವನ್ನು ಮಾಧ್ಯಮದ ಮುಂದೆ, ಸಾರ್ವಜನಿಕರ ಮುಂದೆ ತಂದಿರಲಿಲ್ಲ. ಆದರೆ ಬಡೇ ಬಾಯಿ ಮೋದಿಜಿಯವರು ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳೋದಕ್ಕೋಸ್ಕರ ಸರ್ಜಿಕಲ್ ಸ್ಟ್ರೈಕ್ ಅನ್ನುವಂಥದ್ದನ್ನ ತಂದು ಅದರ ಸೈನಿಕ ಗೌಪ್ಯ ವಿಚಾರಗಳನ್ನು ಕೂಡ ರಾಜಕೀಯಗೊಳಿಸ್ಕೊಂಡು ಇವತ್ತು ಕಲುಷಿತಗೊಳಿಸಿ ಎಲ್ಲವನ್ನು ಹಾಳು ಮಾಡಿ ಎಕ್ಕುಳಿಸಿ ಮಡಗಿದ್ದಾರೆ. ಇವತ್ತು ಒಬ್ಬ ಸೇನೆ ಸಿಪಾಯಿಯಾಗಿ ನಾನು ಹೇಳುವಂಥದ್ದು, ಅಗ್ನಿವೀರ್ ಯೋಜನೆ ಈಗ ಜಾರಿಗೆ ತಂದಿದ್ದಾರೆ. ಅದರ ಉದ್ದೇಶ ಏನು ಅಂದರೆ, ಅಗ್ನಿವೀರ್ ಯೋಜನೆ ಜಾರಿಗೆ ತಂದಿರುವಂಥ ಉದ್ದೇಶ ಸೈನಿಕರಿಗೆ ಪಿಂಚಣಿ ಕೊಡುವುದಕ್ಕೂ ಸರ್ಕಾರದಲ್ಲಿ ದುಡ್ಡಿಲ್ಲದಷ್ಟು ದಿವಾಳಿಯಾಗಿ ದೇಶವನ್ನು ದಿವಾಳಿ ಮಾಡಿದ್ದಾರೆ. ಸೈನಿಕರಿಗೆ ಪಿಂಚಣಿನ ತೆಗಿಬೇಕು ಅನ್ನುವಂಥದ್ದನ್ನ ಅವ್ರ ಉದ್ದೇಶ ಇತ್ತು. ಆದರೆ ಪಿಂಚಣಿನ ಏಕಾಏಕಿ ತೆಗೆದ್ರೆ ದೇಶದಲ್ಲಿ ಅಲ್ಲೋಲ ಕಲ್ಲೋಲವಾಗುತ್ತದೆ ಮತ್ತು ಸರ್ಕಾರದ ಬುಡಕ್ಕೆ ಬೆಂಕಿ ಬೀಳ್ತದೆ ಅನ್ನೋ ಉದ್ದೇಶದಿಂದ ಇದನ್ನು ಇಂಡೈರೆಕ್ಟ್ ಆಗಿ ಅಗ್ನಿವೀರ್ ಅನ್ನೋ ಯೋಜನೆನ ಜಾರಿಗೆ ತಂದರು. ಅಗ್ನಿವೀರ್ ಯೋಜನೆ 75% 4 ವರ್ಷ ಸರ್ವಿಸ್ ಮಾಡಿ ಮನೆಗೆ ಕಳಿಸ್ತೀವಿ, 25% ಉಳಿಸ್ಕೊಳ್ತೀವಿ. ಅವ್ರಿಗೆ 16 ವರ್ಷ 17 ವರ್ಷ ಸರ್ವಿಸ್ ಮಾಡಿ 25% ಎಲ್ಲ ಸವಲತ್ತುಗಳನ್ನ ಕೊಡ್ತೀನಿ ಅನ್ನುವಂಥದ್ದು ಇವರು ಜಾರಿ ತಂದಿರುವಂಥದ್ದು. 4 ವರ್ಷ ಸರ್ವಿಸ್ ಮಾಡಿ ಮನೆಗೆ ಹೋದವನಂತ ಭವಿಷ್ಯ ಏನಾಗಬೇಕು? 20 ವರ್ಷಕ್ಕೆ ಅವನು ಅಗ್ನಿವೀರ್ ಭರ್ತಿ ಆಗ್ಬೇಕಾದ್ರೆ ಹೆಚ್ಚು ಒಂದು PUC ತನಕ ಓದ್ಬೋದು ಅಷ್ಟೇ. PUC ತನಕ ಓದ್ವಿ 25, 26 ವರ್ಷ ಏಜ್ ಮುಗಿದೋಗಿ ಬಂದ್ಮೇಲೆ ಮತ್ತೆ ಹೈಯರ್ ಎಜುಕೇಶನ್ ಮಾಡೋಕ್ಕಾಗೋದಿಲ್ಲ. ಆರ್ಥಿಕ ಬಿಕ್ಕಟ್ಟು, ಹಣಕಾಸು ಬಿಕ್ಕಟ್ಟು ಇರ್ತದೆ. ಅವನು ಆಚೆ ಬಂದು ಸರ್ಕಾರಿ ನೌಕರಿನೂ ತಗೊಳಕ್ಕಾಗೋದಿಲ್ಲ. ಯಾವುದೋ ಒಂದು ಸೆಕ್ಯೂರಿಟಿ ಗಾರ್ಡ್ ಆಗಿ ಹೋಗ್ಬೇಕು ಅಷ್ಟೇ ಅವನು. ಈಗ ಅವನು 4 ವರ್ಷ ಮಾಡಿ ಬಂದಂಥವನಿಗೆ ಯಾವುದೇ ಆಸ್ಪತ್ರೆ ಸೌಲಭ್ಯಗಳಿಲ್ಲ, ಕ್ಯಾಂಟೀನ್ ಸೌಲಭ್ಯಗಳಿಲ್ಲ, ಯಾವುದೇ ಪಿಂಚಣಿ ವ್ಯವಸ್ಥೆ ಇಲ್ಲ. ಬದುಕು ಅತಂತ್ರ ಆಗೋಯ್ತು ಅವನು. ಇದೇ ಅವನು ಸೆಕ್ಯೂರಿಟಿ ಕೆಲಸ ಮಾಡ್ಕೊಂಡು ಮಕ್ಕಳಿಗೆ ಏನು ಎಜುಕೇಶನ್ ಕೊಡ್ಸೋಕೆ ಸಾಧ್ಯ ಆಗುತ್ತೆ? ಆ ಮಕ್ಕಳು ಹೇಗೇನು ಅಗ್ನಿವೀರ್ಗೆ ಹೋಗ್ಬೇಕಾಯ್ತು. ಅಗ್ನಿವೀರ್ ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಅಗ್ನಿವೀರಲ್ಲೇ ಹೋಗ್ಬೇಕು. ಅದು ಒಂದು ತಳಮಟ್ಟದ ಸಮುದಾಯ ಅನ್ನುವಂಥದ್ದು ಏನು ಗ್ರಾಸ್ ರೂಟ್ ಲೆವೆಲ್ ಏನು ಅಂತ ಹೇಳ್ತೀವಿ ನಾವು, ಆ ಜನಗಳು ಅಷ್ಟಲ್ಲೇ ಇರಬೇಕು ಅನ್ನುವಂಥದ್ದು ಇದು ಕಾಣದ ಕೈಗಳ ಇಡನ್ ಅಜೆಂಡಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಈ ನಿಟ್ಟಿನಲ್ಲಿ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು, ನಮ್ಮ ಒಂದು ಹೋರಾಟವನ್ನು ಚುನಾವಣೆ ಮುಖಾಂತರ ನಾವು ಜನಗಳಿಗೆ ತಲುಪಬೇಕು ಅನ್ನೋದು ನಾನು ಇವತ್ತು ಚುನಾವಣೆಗೆ ಬಂದಿದ್ದೀನಿ. ನನ್ನ ಒಂದು ಪ್ರಮುಖವಾದ ಒಂದು ಪ್ರಣಾಳಿಕೆ ಇದೆ. ಇಸ್ರೇಲು, ಜಪಾನು ಮತ್ತು ಮುಂತಾದ ಕೆಲವು ದೇಶಗಳಲ್ಲಿ ಕಡ್ಡಾಯ ಮಿಲಿಟರಿ ಸೇವೆ ಅಂತ ಇದೆ. ಯಾರ್ಯಾವ ಅಂದಾನಿ ಅಬಾನಿ ಮಕ್ಕಳಾಗಿರ್ಲಿ, ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್ ಮಕ್ಕಳಾಗಿರ್ಲಿ, ಅವನು ಯಾವನೇ ಬಿಲಿಯನಿಯರ್ ಮಕ್ಕಳಾಗಿರ್ಲಿ, 18 ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆಯನ್ನು ಸೇನೆಯಲ್ಲಿ ಕಡ್ಡಾಯವಾಗಿ 3 ವರ್ಷ ಸರ್ವಿಸ್ ಮಾಡಲೇಬೇಕು ಅನ್ನುವಂಥದ್ದು ಕಾನೂನಿದೆ. ಈ ಕಾನೂನು ನಮ್ಮ ದೇಶದಲ್ಲೂ ಬರಬೇಕು, ಈ ಕಾನೂನ ತರಬೇಕು ಅನ್ನುವಂಥದ್ದೇ ನಮ್ಮ ಚುನಾವಣೆ ಪ್ರಣಾಳಿಕೆ, ನನ್ನ ಉದ್ದೇಶ, ನನ್ನ ಗುರಿ. ಭಾರತದ ಪ್ರತಿಯೊಬ್ಬ ಪ್ರಜೆ, 18 ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆ ಕನಿಷ್ಠ 3 ವರ್ಷ ಸೇನೆಯಲ್ಲಿ ಕಡ್ಡಾಯವಾಗಿ ಸೇವೆ ಸಲ್ಲಿಸಲೇಬೇಕು ಅನ್ನುವಂಥ ಕಾನೂನನ್ನು ನಮ್ಮ ದೇಶದಲ್ಲಿ ಜಾರಿಗೆ ತರಬೇಕು ಅನ್ನುವಂಥದ್ದೇ ನನ್ನ ಮುಖ್ಯವಾದ ಚುನಾವಣಾ ಪ್ರಣಾಳಿಕೆ. ಈ ವಿಚಾರವಾಗಿ ನಮ್ಮ ಸಹೋದರರಾದ ಕಾಂಗ್ರೆಸ್ಸು, BJP, JDS ನನ್ನ ಸಹೋದರ ಮಿತ್ರರಲ್ಲಿಯೂ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡೋಣ, ಬಹಿರಂಗವಾಗಿ ಚರ್ಚೆ ಮಾಡೋಣ. ನಮ್ಮ ಮಾಧ್ಯಮದ ಮಿತ್ರರು ನೀವೆಲ್ಲ ನಮಗೆ ವೇದಿಕೆಗಳನ್ನ ರೂಪಿಸ್ಕೊಳ್ಳಿ, ನಾವು ವೇದಿಕೆಯಲ್ಲಿ ಬರ್ತೀವಿ. ಈ ಕಾನೂನು ಇದು ಸರಿಯೇ ತಪ್ಪೇ ಅನ್ನುವಂಥದ್ದನ್ನು ಚರ್ಚೆ ಮಾಡೋದಕ್ಕೆ
ನಾವು ಎಲ್ಲ ನನ್ನ ಬೇರೆ ಪಕ್ಷಗಳ ನನ್ನ ಸಹೋದರರನ್ನ ನಾನು ಚರ್ಚೆಗೆ ಆಹ್ವಾನಿಸ್ತಾ ಇದ್ದೀನಿ. ಬೇರೆ ಮೋದಿಜಿಯವರು ಇವತ್ತು ಮನ್ ಕಿ ಬಾತ್ ಕೇವಲ ಮನ್ ಕಿ ಬಾತೇ ಮಾತಾಡ್ತಾ ಇದ್ದಾರೆ. ಇವತ್ತಿನವ್ರಿಗೆ ಕಳೆದ 10 ವರ್ಷದಿಂದ ಮನ್ ಕಿ ಬಾತೇ ಮಾತಾಡ್ತಾ ಇದ್ದಾರೆ. ಅರೆ ಬೇಡ ಬಡೆ ಭಾಯ್, ಮನ್ ಕಿ ಬಾತ್ ಬಸ್ ಕರೋ, ಅಭಿ ಕಾಮ್ ಕಿ ಬಾತ್ ಕರೋ ಭಾಯ್. ಮನ್ಸಿನ ಮಾತು ಸಾಕು, ಮನ್ಸಿನ ಮಾತು ಬಾಕು 10 ವರ್ಷ ಮಾತಾಡಿರುವಂಥದ್ದು ಈಗ ಕೆಲಸದ ಮಾತಾಡಿ ಸ್ವಾಮಿ. ನೀವು ಏನು 10 ವರ್ಷದಿಂದ ಏನು ಮಾಡಿದ್ರಿ, ನಿಮ್ಮ ಕೆಲಸದ ಮಾತಾಡಿ. ಇದೇ 2014ರಲ್ಲಿ ಮೋದಿಜಿ ಅವರು ಹೇಳಿದ್ರು, ನಾನು 60 महीना दो मेरे को, ये देश को बदला के दिखाऊंगा. क्या बदलाया भाई? 60 महीना 60 ತಿಂಗಳಾಯ್ತು, ಜೊತೆಗೆ 60 ತಿಂಗಳಾಯ್ತು. ಇವಾಗ ಹೇಳ್ತಾ ಇದ್ರೆ ಇವತ್ತಿನವರೆಗೆ ಬರೀ ಟ್ರೇಲರ್ ತೋರಿಸಿದ್ದೀನಿ, ಇನ್ನು ನಾನು ಪಿಕ್ಚರ್ ತೋರ್ಸಕ್ಕೆ ಇನ್ನು 2024 ವಿಕಸಿತ ಭಾರತ ಅಂತ ಪಿಕ್ಚರ್ ತೋರ್ಸಕ್ಕೆ ಇನ್ನೂ 20 ವರ್ಷ ಬೇಕು ಅಂತ ಹೇಳ್ತಾ ಇದ್ದಾರೆ. ಕಳೆದ 10 ವರ್ಷದಿಂದ ಮಾಡಿರೋದನ್ನ ಹೇಳಿ ಬಾಯಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್, ಯಾರನ್ನ ವಿಕಾಸ ಮಾಡಿದ್ದೀರಾ, ಯಾರನ್ನ ಜೊತೆ ತಗೊಂಡು ಹೋಗ್ತಾ ಇದ್ದೀರಾ? ಇವಾಗ ಕರೋನಾ ಬಂದಾಗ ಇವರು PM ಕೇರ್ಸ್ ಅನ್ನುವಂಥದ್ದು ಒಂದು ಫಂಡ್ ರೈಸ್ ಮಾಡಿದ್ರು. ಅದ್ರ ಸರ್ಕಾರಿ ನೌಕರರು ಇನ್ಕ್ಲೂಡಿಂಗ್ ನಂದು ಸೇರಿದಂತೆ 12 ದಿವಸದ ಸ್ಯಾಲರಿನ ಕಟ್ ಮಾಡಿಕೊಂಡ್ರು. ಮಾಹಿತಿ ಹಕ್ಕಿನಲ್ಲಿ ನಾವು ಅದನ್ನ ಕೇಳಿದಾಗ, ಇಲ್ಲ ಅದು PM ಕೇರ್ಸ್ ಅದು ಪ್ರೈವೇಟ್ ಕಂಪನಿಗೆ ಸೇರಿದಂಥದ್ದು, ಅದನ್ನ ನಾವು ಮಾಹಿತಿ ಕೊಡೋಕ್ಕಾಗೋದಿಲ್ಲ. ಅದು ಪ್ರೈವೇಟ್ ಅವ್ರದ್ದು ಟ್ರಸ್ಟ್ ಆದ್ಮೇಲೆ ಸರ್ಕಾರಿ ನೌಕರರ ಸಂಬಳ ಯಾಕೆ ಕಟ್ ಮಾಡಿದ್ರಿ ಸ್ವಾಮಿ? ಇದೆಲ್ಲ ನೀವು ಹಗಲು ಹೊತ್ತಲ್ಲಿ ನಡೀತಾ ಇರುವಂತ ಹಗಲು ದರೋಡೆ. ಈ ಬಿಜೆಪಿ ಅವರು ಮಾಡ್ತಾ ಇರುವಂತದ್ದು ಇದು ಹಗಲು ದರೋಡೆ ಅಂತಾನೆ ನಾನು ಇವತ್ತು ಹೇಳುವಂಥದ್ದು. ಮತ್ತೊಂದು ಮುಖ್ಯವಾದ ನಮ್ಮ ಪ್ರಣಾಳಿಕೆ, ನನ್ನ ಪ್ರಣಾಳಿಕೆ, ಈ ಜನಪ್ರತಿನಿಧಿಗಳು ಇವಾಗ ಏನಾಗ್ತದೆ, ಒಂದು ಪಕ್ಷದಿಂದ ಆಯ್ಕೆ ಆಗ್ತಾರೆ, ಮತ್ತೊಂದು ಪಕ್ಷಕ್ಕೆ ಜಂಪ್ ಹೊಡಿತಾರೆ, ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟಾಗ ಬೈ ಎಲೆಕ್ಷನ್ ನಡೆಯುತ್ತೆ. ಬೈ ಎಲೆಕ್ಷನ್ ನಡೆದವಾಗ ಅಲ್ಲಿ ಸರ್ಕಾರಿ ಹಣ ಪೋಲಾಗ್ತದೆ, ಸಾರ್ವಜನಿಕರ ಹಣ ಪೋಲಾಗ್ತದೆ, ಸರ್ಕಾರಿ ಅಧಿಕಾರಿಗಳ ಸಮಯ ಪೋಲಾಗ್ತದೆ. ಇದರಿಂದ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ತದೆ. ಲೋಕಸಭೆ ಸದಸ್ಯ ಆಗಿರ್ತಾರೆ, ರಾಜೀನಾಮೆ ಕೊಟ್ಬಿಟ್ಟು ವಿಧಾನಸಭಾ ಸದಸ್ಯರು ಬರ್ತಾರೆ, ವಿಧಾನಸಭೆ ಸದಸ್ಯರಾಗಿರ್ತಾರೆ, ರಾಜೀನಾಮೆ ಕೊಟ್ಬಿಟ್ಟು ಲೋಕಸಭೆಗೆ ಬರ್ತಾರೆ. ಇದಕ್ಕೆ ನಾವು ಹೇಳ್ತಾ ಇರುವುದು, ನನ್ನ ಪ್ರಣಾಳಿಕೆ ವೈಯಕ್ತಿಕ ಕಾರಣದಿಂದಾಗಿ ಜನಪ್ರತಿನಿಧಿಗಳು ರಾಜೀನಾಮೆ ನೀಡಿದಾಗ ಉಪಚುನಾವಣೆ ನಡೆಸದೆ 2ನೇ ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡಿರುವಂತ ಅಭ್ಯರ್ಥಿನೇ ಅಧಿಕೃತವಾಗಿ ಜಯಶೀಲರನ್ನಾಗಿ ಘೋಷಣೆ ಮಾಡಿ ಅವಧಿ ಮುಗಿಯುವವರೆಗೂ ಉಪಚುನಾವಣೆ ನಡೆಸದಂತೆ ಲೋಕಸಭೆ ವಿಧಾನಸಭೆ ಅವಧಿ ಮುಗಿಯುವವರೆಗೂ ಅದನ್ನ ಇನ್ನೊಬ್ಬ ಅಭ್ಯರ್ಥಿನೇ ಜಯಶೀಲರನ್ನಾಗಿ ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕು ಹೊರತು ಪುನಃ ಉಪಚುನಾವಣೆ ಮಾಡಬಾರ್ದು ಅನ್ನುವಂಥದ್ದು ನನ್ನ ಉದ್ದೇಶ.